ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋಕ್ಕೆ ಬಂದಿರೋರಿಗೆಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು. ಗುರುಪೌರ್ಣಮಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ವಿಡಿಯೋ ಹಾಕಿದ್ದೀನಿ. ಬನ್ನಿ, ಇನ್ನು ಫುಲ್ ವಿಡಿಯೋ ನೋಡ್ಕೊಬನ್ನಿ. ಗುರುಪೌರ್ಣಮಿ ಪೂಜೆ ಮಾಡೋದು ಎಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಹೇಗೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. ಅದಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಅದಕ್ಕೆ ಪ್ರೆಸ್ ಮಾಡಿ. ನನ್ನ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮೇ ನೋಟಿಫಿಕೇಷನ್ ಸಿಗುತ್ತೆ. ಆದರೆ ಕಮೆಂಟ್ ಹಾಕಿ ಫ್ರೆಂಡ್ಸ್, ವಿಡಿಯೋ ಬಗ್ಗೆ ಏನಾದರೂ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಹಾಕಿ. ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಹೇಗೆಲ್ಲ ಪೂಜೆ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಗುಡಿಸಿ ಒರೆಸಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು 6 ಗಂಟೆ ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡೆ. ಹಾಗಂತೂ ಆಗಲೇ ಇಲ್ಲ. ಹೆಂಗೆಲ್ಲ ಟ್ರೈ ಮಾಡಿದ್ರು ನನಗೆ ಹಂಗೂ 6:30 ಆಗೇ ಹೋಯ್ತು ಪೂಜೆ ಮಾಡೋದ್ರೊಳಗೆ. ನಾನು 7:15 ಒಳಗಡೆ ಮನೆ ಬಿಡಬೇಕು. ಅಷ್ಟರೊಳಗೆ ಪೂಜೆ ಮುಗಿಸಿ ನಾನು ತಿಂಡಿ ಮಾಡಿ ಹೋಗೋದ್ರೊಳಗಡೆ ಆಗೋಗುತ್ತೆ. ಟೈಮ್ ಸಾಲೋದೇ ಇಲ್ಲ ಎಷ್ಟೇ ಟ್ರೈ ಮಾಡಿದ್ರು. ಆದರೂ ಅದ್ರ ಮಧ್ಯದಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಫುಲ್ ನೀಟಾಗಿ ಕ್ಲಿಪ್ಪಿಂಗ್ ತೊಗೊಳಕ್ಕೂ ಆಗ್ತಾಯಿಲ್ಲ ನನಗೆ. ಅರ್ಜೆಂಟಲ್ಲಿ ಮಾಡಬೇಕಲ್ವ. ದೇವರು ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಸಾಕಾಗೋದಿಲ್ಲ ಟೈಮು. ಇನ್ನೇನು ಮಾಡೋದು, ಇದಿಲ್ಲ, ಮಾಡಲೇಬೇಕು. ಆದಷ್ಟು ಚಿಕ್ಕದಾಗಿ ಪುಟ್ಟದಾಗಿ ಚೊಕ್ಕವಾಗಿ ಪೂಜೆ ಮಾಡಿಬಿಟ್ಟಿದ್ದೀನಿ. ಎಲ್ಲ ಬಿರು ಗ್ರ್ಯಾಂಡಾಗಿ ಇದೆಲ್ಲ ಮಾಡೋಕ್ಕಂತೂ ಆಗಲಿಲ್ಲ. ಆಸೆ ಅಂತೂ ಇದೆ, ದೇವರು ನನಗೆ ಆಶೀರ್ವಾದ ಮಾಡಿದ್ರೆ ಗ್ರ್ಯಾಂಡಾಗಿ ಪೂಜೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ನಾನು ಹಂಗೂ ಇವತ್ತು ನನ್ನ ಗುರುಗಳಿಗಾಗಿರೋರಿಗೆ ಒಂದು ಬುದ್ಧ ಮತ್ತು ಒಂದು ಸ್ವಲ್ಪ ತಾಂಬೂಲ ತಗೊಂಡೋಗಿ ಗಿಫ್ಟ್ ಮಾಡಿದೆ. ನಾವು ಕ್ಲಿಪ್ಪಿಂಗ್ ತಗೊಳ್ಳೋಂಗಿಲ್ಲ, ಅದು ಹಾಕೋಂಗಿಲ್ಲ, ಅದರಿಂದ ನಾನು ವಿಡಿಯೋ ಹಾಕಿಲ್ಲ ಅವ್ರದ್ದು. ಯಾಕೆಂದರೆ ನಮ್ಮ ಕಂಪ್ನಿಲಿ ರೂಲ್ಸ್ ಇದೆ, ಅದೆಲ್ಲ ಮಾಡೋನ್ನ ಕ್ಲಿಪ್ಪಿಂಗು ಈಚೆ ವಿಡಿಯೋ ಮಾಡೋಂಗಿಲ್ಲ ಅಂತ. ಅದರಿಂದ ನಾನು ಆ ವಿಡಿಯೋನ ಕ್ಲಿಪ್ಪಿಂಗ್ ಹಾಕ್ತಾಯಿಲ್ಲ. ಆದರೆ ನನಗೇನೋ ಒಂಥರ ಖುಷಿ ಇದೆ. ನಾನು ನನ್ನ ಗುರುಗಳು ಅಂತ ಅಂದ್ಕೊಂಡಿರೋ ನಮ್ಮ ಸರ್ರಿಗೆ ನಾನು ಇವತ್ತು ಒಂದು ಚಿಕ್ಕ ಬುದ್ಧನ ತಗೊಂಡೋಗಿ ಗಿಫ್ಟ್ ಮಾಡಿದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮ ಗುರುಗಳಿಗೆ, ನೀವು ಯಾವ ಗುರುಗಳಿಗೆ ಇವತ್ತು ವಿಶ್ ಮಾಡಿದ್ರಿ, ಏನು ಗಿಫ್ಟ್ ಕೊಟ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತು ಇವತ್ತಿನ ಬೆಳಗ್ಗೆ ಪೂಜೆ ನೋಡಿ ಈ ಥರ ಮಾಡಿದ್ದೀನಿ. ಸಿಂಪಲ್ಲಾಗಿ ಈ ಥರ ರೆಡಿ ಮಾಡಿದ್ದೀನಿ ನನ್ನ ದೇವ್ರ ಮನೇನ. ಇಷ್ಟೇ ನನ್ನ ಕೈಲಿ ಇವತ್ತು ಆಗಿದ್ದು ಮಾಡೋದಕ್ಕೆ. ಹಣ್ಕಾಯು ಮಾಡೋಕ್ಕಾಗಿಲ್ಲ. ಹಾಗೆ ತಾಂಬೂಲ ಒಂದು ಸ್ವಲ್ಪ ಇಟ್ಟು ಹೂವು ಅಲಂಕಾರ ಮಾಡಿ ಧೂಪ ದೀಪ ಹಾಕಿ ನಾನು ಇವತ್ತು ಕೆಲಸಕ್ಕೆ ಹೋಗೋದಕ್ಕೆ ಮುಂಚೆ ನಾನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯವ್ರನ್ನ ದರ್ಶನ ಮಾಡಿ ಅವರ ಆಶೀರ್ವಾದ ಪಡೆದು ಅಕ್ಷತ ಪಡೆದು ಮತ್ತೆ ನಾನು ಹೋಗಿ ಕೆಲಸಕ್ಕೆ ಬಂದಿದ್ದೇನೆ. ನಿಮಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ನಮ್ಮ ರಾಘವೇಂದ್ರ ರಾಯರನ್ನು ಒಂದು ಸತಿ ದರ್ಶನ ಮಾಡ್ಕೊಳ್ಳಿ. ಅದನ್ನು ಅರ್ಜೆಂಟಲ್ಲಿ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ಏನು ಮಾಡೋದು, ಅರ್ಜೆಂಟಾಗಿ ಮಾಡುವಾಗ ಈ ಥರ ಎಲ್ಲ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಇದೊಂದು ಹಳೆಯದೊಂದು ಕ್ಲಿಪ್ಪಿಂಗ್ ಇತ್ತು, ಅದನ್ನು ಹಾಕಿದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.